ಕಾವೇರಿ ನೀರು ನಿರ್ವಹಣಾ ಮಂಡಳಿ ಏನಿದೆ, ತೀರ್ಪು ಯಾವಾಗ್ಲೂ ತಮಿಳ್ನಾಡು ಪರನೇ ಬರ್ತಾ ಇದೆ. ನಮ್ ಪರವಾಗಿ ಯಾಕೆ ಬರ್ತಾ ಇಲ್ಲ? ನಮ್ ಲಾಯರ್ಗಳೇನು ವಾದ ಮಾಡ್ತಾ ಇಲ್ವಾ ಅನ್ನೋಂಥದ್ದು ನಮ್ಮ ಪ್ರಶ್ನೆ. ಮತ್ತೆ ಜಲನೀತಿ ಅಂತ ಹೇಳ್ತಾರೆ, ನಮ್ಗೆ ನದಿ ಜೋಡಣೆ ಮಾಡ್ತೀವಿ ಅಂತ ಅನ್ನೋದನ್ನ ಬರೀ ಪತ್ರಿಕೆಗಳಲ್ಲಿ, ಮೀಡಿಯಾದಲ್ಲಿ ಮಾತ್ರ ಕೇಳ್ತಾ ಇದೀವಿ ನಾವು. ನದಿ ಜೋಡಣೆ ಮಾಡಕ್ಕೆ ಕೇಂದ್ರ ಸರ್ಕಾರಕ್ಕೆ ಆಗಲ್ವಾ ಅಥವಾ ಆಗುತ್ತಾ? ಅದನ್ನ ಕರೆಕ್ಟ್ ಆಗಿ ಹೇಳ್ಬೇಕು. ನದಿ ಜೋಡಣೆ ಮಾಡ್ತೀವಿ ಅಂತ ನಾವು ಸುಮಾರು ವರ್ಷದಿಂದ ಕೇಳ್ತಾನೆ ಇದೀವಿ. ಇದು ಅಲ್ಲೇ ಕುಳಿತಿದೆ, ಪೇಪರ್ ಅಲ್ಲಿ, ಪೆನ್ ಅಲ್ಲಿ, ಮತ್ತೆ ಮೀಡಿಯಾದಲ್ಲಿ ಪತ್ರಿಕೆಗಳು ನೋಡ್ತಾ ಇದೀವಿ. ಒಂದು ಮೇಕೆದಾಟು ಯೋಜನೆ ಕೈಗೆತ್ಕೋತೀವಿ ಅಂತ ಹೇಳ್ತಾರೆ. ಮೇಕೆದಾಟು ಯೋಜನೆ ಶೀಘ್ರವಾಗಿ ಕೈಗೆತ್ಕೊಂಡು ಆ ಕೆಲಸ ಮಾಡಿದ್ರೆ ಅಷ್ಟೋ ಇಷ್ಟೋ ನಮ್ಮ ರೈತರಿಗೂ ಅನುಕೂಲ ಆಗುತ್ತೆ. ತಮಿಳ್ನಾಡಿಗೂ ಇವ್ರು ಏನ್ ನೀರ್ ಕೊಡ್ಬೋದು ಅದನ್ನ ಕೊಡ್ಬೋದು. ನಮ್ಮ ರೈತರು ಹೋರಾಟ ಮಾಡ್ಕೊಂಡು ಬೀದಿಲಿ ಬಿದ್ದು ಇಲ್ಲಿ ಹೋರಾಟ ಮಾಡ್ಕೊಂಡು ಓದಾಡ್ತಿದ್ದಾರೆ. ಅಲ್ಲಿ ಆರಾಮಾಗಿ ತಮಿಳ್ನಾಡವರು ವ್ಯವಸಾಯ ಮಾಡ್ಕೊಂಡು ನೆಮ್ಮದಿಯಾಗಿ ಜೀವನ ಸಾಗಿಸ್ತಾ ಇದ್ದಾರೆ. ನಾವು ಇಲ್ಲಿ ಹೋರಾಟ ಮಾಡೋದೇ ನಮ್ದು ಕಥೆಯಾಗಿದೆ. ದಯವಿಟ್ಟು ಇದಕ್ಕೆಲ್ಲ ಒಂದು ಏನು ತಾರ್ಕಿಕವಾದ ಅಂತ್ಯ ಆಗ್ಬೇಕು. ಮತ್ತೆ ನಮ್ಮ MP ಗಳೇ ಆಗ್ಲಿ, ನಮ್ಮ ರಾಜ್ಯದ, ನಮ್ಮ ಜಿಲ್ಲೆಯ ಏನ್ ಜನಪ್ರತಿನಿಧಿಗಳು ರೈತರ ಬಗ್ಗೆ ಇಷ್ಟು ನಿರ್ಲಕ್ಷ್ಯ ವಹಿಸುವಂತ ಕ್ರಮ ದಯವಿಟ್ಟು ಮಾಡಬೇಡಿ. ನಮ್ಮ ರೈತರ ಬಗ್ಗೆ ನೀವು ಎಚ್ಚರಿಕೆ ತಗೊಂಡು ಅವ್ರ ಬಗ್ಗೆ ನಿರ್ಲಕ್ಷ್ಯ ತಗೊಳ್ದೆ ದಯವಿಟ್ಟು ರೈತರನ್ನ ಗಣನೆಗೆ ತಗೊಂಡು ರೈತರಿಗೆ ಏನ್ ಸೂತ್ರಗಳನ್ನ ನೀವು ಮಾಡ್ಬೇಕು ಅಂತದನ್ನ ಮಾಡ್ಬೇಕು ಅಂತೇಳಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕೇಳ್ಕೊತೀವಿ. ಮತ್ತೆ ಈ ದಿನ ಏನಾದ್ರೂ ನಮ್ಮ ವಿರುದ್ಧವಾಗಿ ಏನಾದ್ರೂ ಅಲ್ಲಿ ತೀರ್ಪಾದ್ರೆ ನಾವು ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾವು ಹೋರಾಟ ಮಾಡೋದಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಹರಿಸೋದಿಲ್ಲ ಅಂತೇಳಿ ಮಾಧ್ಯಮಗಳಲ್ಲಿ ಮತ್ತೆ ವಿವಿಧ ಕಡೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಕೊಂಡು ಬಂದಂಥದ್ದು. ಕಬಿನಿ ಜಲಾಶಯದಿಂದ ಸುಮಾರು 12 TMC ನೀರು ಆಲ್ರೆಡಿ ಹರಿಸಿದ್ದಾರೆ ತಮಿಳುನಾಡಿಗೆ. KRS ಇಂದ ನಿರಂತರವಾಗಿ ತಮಿಳುನಾಡಿಗೆ ನೀರು ಹರಿತಾ ಇದೆ. ಇವತ್ತು ನಮ್ಮ 4 ಜಲಾಶಯಗಳಲ್ಲಿ ಎಷ್ಟು ಪ್ರಮಾಣದ ನೀರಿದೆ? ಹೇಮಾವತಿ ಇರ್ಬೋದು, ಕಬಿನಿ ಇರ್ಬೋದು, ಆರಂಗಿ ಇರ್ಬೋದು, ಮತ್ತೆ ನಮ್ಮ KRS ಜಲಾಶಯದಲ್ಲಿ ಎಷ್ಟು ಪ್ರಮಾಣದ ನೀರಿದೆ? ಇವತ್ತು ಅರ್ಧಕ್ಕರ್ಧ ಡ್ಯಾಮ್ ಇನ್ನೂ ಸಂಪೂರ್ಣವಾಗಿ ತುಂಬಿಲ್ಲ. ಮಳೆಗಾಲ ಸಂಪೂರ್ಣವಾಗಿ ಮುಗ್ದಿದೆ. ನಮ್ಮಲ್ಲಿ ಕುಡಿಯೋದಕ್ಕೆ ಪ್ರತಿ ತಿಂಗಳು ಎಷ್ಟು TMC ನೀರು ಬೇಕು? 4 ರಿಂದ 5 ಜಿಲ್ಲೆಗಳಿಗೆ, ಅದು ಬೆಂಗಳೂರಂತ ಮಹಾನಗರಕ್ಕೆ ಪ್ರತಿ ತಿಂಗಳು ಎಷ್ಟು TMC ನೀರು ಬೇಕು? ಇದು ಯಾವುದೇ ರೀತಿ ಯಾವುದು ಲೆಕ್ಕಗಳಿಲ್ದೇನೆ ನೀರುಗಟ್ಟಿಯ ಕೆಲಸವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇವತ್ತು ಮಂಡ್ಯ ಜಿಲ್ಲೆ ಜನಪ್ರತಿನಿಧಿಗಳು ಒಬ್ರು ಧ್ವನಿ ಎತ್ತದ್ ಬಿಟ್ರೆ ಇನ್ನು ಯಾವುದೇ ಪಕ್ಷದ 3 ಪಕ್ಷದ ಜನಪ್ರತಿನಿಧಿಗಳು ಧ್ವನಿ ಎತ್ತುತ್ತಾ ಇಲ್ಲ. ಇವತ್ತು ಇದೇ ಜಿಲ್ಲೆಯ ಸಂಸದರಾಗಿರುವಂತಹ ಕೇಂದ್ರ ಸಚಿವರು ಸಹ ಆಗಿದ್ದಾರೆ. ಅವರು ಇವತ್ತು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳನ್ನ ಕರ್ಕೊಂಡು ಬಂದು ಇಲ್ಲಿ ಏನು ವಾಸ್ತವಾಂಶಕ್ಕೆ 4 ಜಲಾಶಯ ವ್ಯಾಪ್ತಿಗಳಲ್ಲಿ ಇಲ್ಲಿ ಏನ್ ಸಮಸ್ಯೆ ಇದೆ? ಮಳೆ ಆಗಿಲ್ಲ, ಸಂಪೂರ್ಣವಾಗಿ ಕೃಷಿ ಭೂಮಿ ಎಲ್ಲ ನಾಶ ಆಗಿದೆ, ಮಳೆ ಆಗಿಲ್ಲ, ಜಲಾಶಯಗಳಲ್ಲಿ ನೀರಿಲ್ಲ, ಇನ್ನು ಮಳೆಗಾಲ ಮುಗ್ದಿದೆ, ಇನ್ನು ಅರಿವು ಮಾಡುವಂಥದ್ದು ಮುಂದಾಗಿಲ್ಲ. ಅವರು ಸಹ ಬರೀ ಬಿಡದಿ ಹೋರಾಟ ಕಡೆ ಗಮನ ಹರಿಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ ರೈತರ ಕಡೆ ಒಂದು ಚೂರು ಗಮನ ಹರಿಸ್ತಾ ಇಲ್ಲ. ಅದರಲ್ಲಿ ಇನ್ನ 3 ಪಕ್ಷದ ಜನಪ್ರತಿನಿಧಿಗಳು ಅವರವರ ಪಕ್ಷದ ಹಿತಗಳನ್ನ ಕಾಯ್ಕೊಳ್ಳೋ ಹೋರಾಟಗಳು ಮಾಡ್ತಾ ಇದ್ದಾರೆ ಹೊರತು ಮಂಡ್ಯ ಜಿಲ್ಲೆಯ ಮತ್ತೆ ಕರ್ನಾಟಕದ ಜನರ ಬದ್ಧತೆ, ರೈತರ ಹಿತ ಕಾಯುವಂತ ಕೆಲಸ ಮಾಡ್ತಾ ಇಲ್ಲ. ರಾತ್ರಿ ನೀರು ಹರಿಸ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಏನು ನಾವು ಬಂಗಾರಪ್ಪನ ಶಿಷ್ಯ ಅಂತ ಹೇಳ್ತೀರಿ, ಅದರಲ್ಲೂ ಮಂಡ್ಯ ಜಿಲ್ಲೆ ಜನ ನನಗೆ ಪೆನ್ನು ಪೇಪರ್ ಕೊಡಿ ಅಂತ ಕೇಳಿದ್ರಿ. ಮುಂದಕ್ಕೆ ಮಂಡ್ಯ ಜಿಲ್ಲೆ ಜನಗಳಿಗೆ ಯಾವ ತರ ನೀವು ನೀರು ಕೊಡ್ತೀರಿ? ಮಳೆ ಸಂಪೂರ್ಣವಾಗಿ ಇಲ್ಲ, ಇಲ್ಲಿ ನೀರಿಲ್ಲ, ಡ್ಯಾಮ್ಗಳಲ್ಲಿ ನೀರು ಸಂಪೂರ್ಣ ಖಾಲಿ ಆಗ್ತಾ ಇದೆ. ರೈತರುಗಳಿಗೆ ಕುಡಿಯಕ್ ನೀರ್ ಏನ್ ಕೊಡ್ತೀರಿ? ನಮ್ಗೆ ಬೆಳೆಗಳು ಬೇಡ, ಕುಡಿಯೋದಿಕ್ಕೆ ಏನ್ ನೀರ್ ಕೊಡ್ತೀರಿ? ನೀವು 15 ದಿನ ಕಟ್ಟು ಪದ್ಧತಿ ನೀವು ಹರಿಸ್ತೀರಿ ಅಂತ ಹೇಳಿದಿರಿ. ಆದ್ರೆ ನಮ್ಮ ಇವತ್ತು ಮಳವಳ್ಳಿ ಇರ್ಬೋದು, ಮದ್ದೂರು ಇರ್ಬೋದು, ಕಡೆ ಭಾಗಕ್ಕೆ ನೀವು ಬಿಟ್ಟಿರೋ ನೀರು ಇವತ್ತು ಸಹ ಹರಿದಿಲ್ಲ. ಕಡೆ ಭಾಗಕ್ಕೆ ನೀರು ಹರಿದಿಲ್ಲ. ಇಂಥ ಸಂದರ್ಭದಲ್ಲಿ ನೀವು 15 ದಿನ ಕುಡಿಯೋದಿಕ್ಕೆ ನೀರು ಹರಿಸ್ತೀನಿ ಅಂತ ಹೇಳಿಕೆ ಕೊಡ್ತೀರಿ. ನಾವ್ ಎಲ್ಲಿ ಹೋಗೋದು ಸ್ವಾಮಿ? ಮಂಡ್ಯ ಜಿಲ್ಲೆಯವರು, ಕಾವೇರಿ ಕೊಳ್ಳದ ರೈತರು ಎಲ್ಲಿ ಹೋಗ್ಬೇಕು? ಕೂಡಲೇ ರಾಜ್ಯ ಸರ್ಕಾರ ಏನು ಮಾನ್ಯ ಬಂಗಾರಪ್ಪನ ನನ್ನ ಶಿಷ್ಯ ಅಂತ ಹೇಳ್ಕೊಳ್ಳುವಂತ ಮುಖ್ಯಮಂತ್ರಿಗಳು ಏನ್ ಬಂಗಾರಪ್ಪರ ತರ ಸುಗ್ರೀವಾಜ್ಞೆ ತಂದು ತಮಿಳುನಾಡಿಗೆ ಒಂದು ತೊಟ್ಟು ನೀರು ಸಹ ಹರಿಸಬಾರ್ದು. ಕೂಡಲೇ ಏನ್ ಆಲ್ರೆಡಿ KRS ಇಂದ ನೀರು ಹರಿಸ್ತಾ ಇದ್ದಾರೆ, ಅದನ್ನ ಕೂಡಲೇ ನಿಲ್ಲಿಸಬೇಕು. ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಮೇಲ್ಮನವಿ ವಿಚಾರಣೆ ಇದೆ. ನಾವು ಇವತ್ತೇನಾದ್ರೂ ಸುಪ್ರೀಂ ಕೋರ್ಟ್ ಅಲ್ಲೂ ಸಹ ಕರ್ನಾಟಕದ ಪರ ತೀರ್ಪು ಏನಾರ ಬರ್ನಿಲ್ಲ ಅಂತಂದ್ರೆ ಈ ದೇಶದ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವು ಇದ್ದೀವಾ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. CWMA, CWRC ತಮಿಳ್ನಾಡು ಪರನೇ ಆದೇಶಗಳು ಕೊಟ್ಟಿದೆ. ಇಲ್ಲಿಯ ಪರಿಸ್ಥಿತಿಗಳನ್ನ ಅರ್ಥಕೊಂಡಿಲ್ಲ.
ಇಲ್ಲಿಯ ವ್ಯವಸ್ಥೆಗಳನ್ನ ಏನ್ ಮಳೆ ಬಿದ್ದಿದೆ, ಎಷ್ಟು ಪ್ರಮಾಣದಲ್ಲಿ ಮಳೆ ಬಿದ್ದಿದೆ. ಈಗ ಹೆಚ್ಚಾಗಿ ಮಳೆ ಬಿದ್ದಂತ ಸಂದರ್ಭದಲ್ಲಿ ಕಳೆದ ವರ್ಷ ಮಳೆ ಬಿದ್ದಿದೆ 300 TMC ಅಷ್ಟು ನೀರು ತಮಿಳ್ನಾಡಿಗೆ ಹರಿದಿದೆ. ಆದ್ರೆ ಅಲ್ಲಿ ಅವ್ರು ಕೇಳ್ತಾ ಇರೋದು ಬೆಳೆಗಳ ನೀರು ಕೇಳ್ತಾ ಇದ್ದಾರೆ. ಇಲ್ಲಿ ನಾವು ಕೇಳ್ತಾ ಇರೋದು ಕುಡಿಯೋ ನೀರಿಗೆ. ನಮಗ್ ಬೆಳೆ ಬೇಡ ಸ್ವಾಮಿ. ನಮ್ಮ ಕನ್ನಡಿಗರಿಗೆ ಏನು 4 ಇಂದ 5 ಜಿಲ್ಲೆಗೆ ನೀರು ಕುಡಿಯಕ್ ನೀರ್ ಬೇಕು. ಆ ಜಿಲ್ಲೆ ಜನಕ್ಕೆ ಕುಡಿಯೋ ನೀರು ಕೇಳ್ತಾ ಇದೀವಿ. ಆ ಕುಡಿಯೋ ನೀರು ಎಲ್ಲಿಂದ ತಂದು ಕೊಡ್ತೀರಿ ನೀವು? ಇದು ಈಗ ಮಳೆ ಇಲ್ಲ, ಸಂಪೂರ್ಣವಾಗಿ ಮಳೆ ಇಲ್ಲ. ಇರೋದು ಅರ್ಧ ಜಲಾಶಯದಲ್ಲಿ ಅರ್ಧ ನೀರಿದೆ. ಎಷ್ಟು TMC ನೀರು ಕುಡಿಯಕ್ ಬೇಕು, ಬೆಳೆಗಳಿಗೆ ಎಷ್ಟು ಬೇಕು, ಇಲ್ಲಿ ಜಿಲ್ಲೆ ಜನಕರುಗಳಿಗೆ ಎಷ್ಟು ನೀರು ಬೇಕು ಅನ್ನೋದು ವಾಸ್ತವಾಂಶ ನೀವು ಏನಾರ ಮನ್ಕೊಂಡಿದ್ದೀರಾ? ನಿಮ್ಮ ರಾಜಕೀಯ, ನಿಮ್ಮ ಪ್ರತಿಷ್ಠೆಗೆ ಪ್ರತಿದಿನ ರಾಜ್ಯದಂತ ಹೋರಾಟಗಳು ಮಾಡ್ತಾ ಇದ್ದೀರಿ 3 ಪಕ್ಷದವರುವೆ. ಮಂಡ್ಯ ಜಿಲ್ಲೆ ರೈತರ ಬಗ್ಗೆ ಯಾಕೆ ನೀವು ಇದುವರೆಗೆ ಧ್ವನಿ ಎತ್ತಿಲ್ಲ 3 ಪಕ್ಷದವರು? ಹಾಗಾಗಿ ಎಲ್ಲ ಎಚ್ಚೆತ್ಕೋಬೇಕು. ಏನಾದ್ರು ತಮಿಳ್ನಾಡಿಗೆ ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಸಂಕಷ್ಟ ಏನು ಬಂಗಾರಪ್ಪ ತರ ಸಂಕಷ್ಟ ಸೂತ್ರವನ್ನ ಜಾರಿಗೊಳಿಸಬೇಕು, ಸುಗ್ರೀವಾಜ್ಞೆ ಜಾರಿಗೆ ತರಬೇಕು. ಒಂದು ತೊಟ್ಟು ನೀರು ಹರಿಸಬಾರ್ದು. ಕೇಂದ್ರ ಸರ್ಕಾರನೂ ಸಹ ಸಂಕಷ್ಟ ಸೂತ್ರವನ್ನ ಜಾರಿಗೊಳಿಸಿ ನಮ್ಮ ತಮಿಳ್ನಾಡಿಗೆ ನೀರನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ವೇದಿಕೆ ಈ ಸಮಯದಲ್ಲಿ ಒತ್ತಾಯ ಮಾಡ್ತೀವಿ.